ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣನನ್ನ ಉಚ್ಚಾಟನೆ ಮಾಡಬೇಕು ಅಂತ ಜೆಡಿಎಸ್ ನಲ್ಲೇ ಒತ್ತಾಯ ಹೆಚ್ಚಾಗ್ತಾ ಇದೆ. ಜೆಡಿಎಸ್ ನ ಹಲವು ನಾಯಕರು ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಉಚ್ಚಾಟನೆಗೆ ಜೆಡಿಎಸ್ ನಲ್ಲೇ ಹೆಚ್ಚಾಗಿದೆ ಒತ್ತಾಯ. ಜೆಡಿಎಸ್ ನ ಹಲವು ಶಾಸಕರು ನಾಯಕರಿಂದ ಪ್ರಜ್ವಲ್ ರೇವಣ್ಣನನ್ನ ಉಚ್ಚಾಟನೆ ಮಾಡಬೇಕು ಅಂತ ಕುಮಾರಸ್ವಾಮಿ ಬಳಿ ಒತ್ತಾಯವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕಾರಣದಿಂದ ದೇವೇಗೌಡರಿಗೆ ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದೆ. ವೈರಲ್ ಆಗ್ತಿರೋ ವಿಡಿಯೋಗಳಿಂದ ಜೆಡಿಎಸ್ ಪಕ್ಷಕ್ಕೂ ಮುಜುಗರ ಆಗಿದೆ. ಇಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ದೊಡ್ಡ ಹೊಡೆತ ನೀಡುತ್ತೆ ಈ ಕೇಸ್. ಹಾಗಾಗಿ ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಪಕ್ಷದ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒತ್ತಾಯ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸುವರ್ಣ ನ್ಯೂಸ್ಗೆ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣನನ್ನ ಉಚ್ಚಾಟನೆ ಮಾಡಿದ್ರೆ ಸದ್ಯಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಕುಮಾರಸ್ವಾಮಿ ಮುಂದೆ ಪಕ್ಷದ ನಾಯಕರು ಉಚ್ಚಾಟನೆ ಮಾಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು, ಅವರ ಮುಂದೆ ಈ ರೀತಿಯಾದಂತಹ ಬೇಡಿಕೆಯನ್ನ ಜೆಡಿಎಸ್ ನ ನಾಯಕರು ಮುಂದಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕಾರಣದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ದೇವೇಗೌಡರು ತಲೆ ಎತ್ತಿ ನಿಲ್ಲುವಂತಹ, ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಪಕ್ಷದಿಂದ ಒಂದು ಆಕ್ಷನ್ ಆಗಬೇಕು ಅಂತ ಪಕ್ಷದ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಮೊದಲ ಹಂತದ ಮತದಾನ ಮುಗಿದಿದೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿದ್ರು. ಯಾವಾಗ ಈ ವಿಡಿಯೋ ವೈರಲ್ ಪ್ರಕರಣ ರಾಜ್ಯದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಯಿತು, ಅವರ ವಿರುದ್ಧ ಇನ್ನೇನು ಕೇಸ್ ದಾಖಲಾಗುತ್ತೆ ಅನ್ನುವ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ SIT ರಚನೆ ಆಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ FIR ದಾಖಲಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಸುಮ್ಮನೆ ಇರಬಾರ್ದು, ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಪಕ್ಷದ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಜೆಡಿಎಸ್ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ಹೊರ ಹಾಕ್ತಾರಾ ಕುಮಾರಸ್ವಾಮಿ? ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರ ಕುಮಾರಸ್ವಾಮಿ? ಈ ಪ್ರಶ್ನೆ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ರೀತಿಯ ಆರೋಪಗಳು ಬಂದ ನಂತರ ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ಅಮಾನತು ಮಾಡಿ ಅಂತ ಶಾಸಕ ಶರಣಗೌಡ ಕುಂದುಕೂರ್ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಲೈಂಗಿಕ ಹಗರಣದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ FIR ದಾಖಲಾಗಿದೆ, ತನಿಖೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತನಿಖೆ ಮುಗಿಯುವವರೆಗೆ ಪ್ರಜ್ವಲ್ ರೇವಣ್ಣನನ್ನ ಅಮಾನತು ಮಾಡಿ ಅಂತ ಜೆಡಿಎಸ್ನ ಶಾಸಕ ಶರಣಗೌಡ ಕುಂದುಕೂರ್ ಪತ್ರ ಬರೆದಿದ್ದಾರೆ. ಎಚ್.ಡಿ. ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ G.T. ದೇವೇಗೌಡರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಯಾವುದೇ ಕ್ಷಣದಲ್ಲಿ ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ. ಕೇಸ್ ಮುಗಿಯುವವರೆಗೆ ಪ್ರಜ್ವಲ್ ಅಮಾನತು ಮಾಡಬೇಕು ಅಂತ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕುಂದುಕೂರು ಪತ್ರವನ್ನ ಬರೆದಿದ್ದಾರೆ. ಕ್ರಮ ಪ್ರಜ್ವಲ್ ರೇವಣ್ಣನ ವಿರುದ್ಧ ಮಾತ್ರ ಆಗುತ್ತಾ ಅಥವಾ ಎಚ್.ಡಿ. ರೇವಣ್ಣ ವಿರುದ್ಧವೂ ಆಗುತ್ತಾ? ಯಾಕಂದ್ರೆ FIR ಇಬ್ಬರ ವಿರುದ್ಧವೂ ಕೂಡ ದಾಖಲಾಗಿದೆ. ಇಬ್ಬರ ವಿರುದ್ಧವೂ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ರೇವಣ್ಣ ವಿರುದ್ಧ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಬ್ಬರ ವಿರುದ್ಧವೂ ಒಂದೇ ಆರೋಪ ಇದೆ. ಅದು ಲೈಂಗಿಕ ಹಗರಣದ ಆರೋಪ, ಲೈಂಗಿಕ ದೌರ್ಜನ್ಯದ ಆರೋಪ. ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ A1 ಆರೋಪಿ, ಪ್ರಜ್ವಲ್ ರೇವಣ್ಣ A2 ಆರೋಪಿ. ಕ್ರಮ ತೆಗೆದುಕೊಳ್ಳುವುದಾದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಳ್ತಾರಾ ಅಥವಾ FIR ದಾಖಲಾಗಿರುವಂತಹ ಎಚ್.ಡಿ. ರೇವಣ್ಣ ವಿರುದ್ಧವೂ ಕ್ರಮ ಆಗುತ್ತಾ? ಪ್ರಶ್ನೆ ಬರುತ್ತೆ. ಇಬ್ಬರ ವಿರುದ್ಧವೂ ಒಂದೇ ಆರೋಪ ಇದೆ, ಇಬ್ಬರ ವಿರುದ್ಧವೂ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ವಿಡಿಯೋ ವೈರಲ್ ಆಗಿದ್ದು ಪ್ರಜ್ವಲ್ ರೇವಣ್ಣ ಅವರದ್ದು. ಆದರೆ
ದೂರಿನಲ್ಲಿ ಸಂತ್ರಸ್ತೆಯೊಬ್ಬರು ಮನೆ ಕೆಲಸದಾಕೆ ದೂರನ್ನು ಕೊಟ್ಟಿದ್ದಾರೆ. ಆಕೆ HD ರೇವಣ್ಣನವರ ಸಂಬಂಧಿ. ಆಕೆ ರೇವಣ್ಣನವರ ಮನೆಯಲ್ಲಿ 3.5 ವರ್ಷ ಕೆಲಸಕ್ಕಿದ್ರು, ಮನೆ ಕೆಲಸಕ್ಕೆ. ಆ ಸಂದರ್ಭದಲ್ಲಿ ರೇವಣ್ಣ ಕೂಡ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ದೂರು ದಾಖಲಾಗಿದೆ. ಆರೋಪಿ ನಂಬರ್ 1 HD ರೇವಣ್ಣ, ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ. ಇಬ್ಬರ ವಿರುದ್ಧವೂ ಕುಮಾರಸ್ವಾಮಿ ಕ್ರಮ ತೆಗೆದುಕೊಳ್ತಾರಾ, ಅಥವಾ ವಿಡಿಯೋ ವೈರಲ್ ಆಗಿರೋದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮಾತ್ರ ಕ್ರಮ ಆಗುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.